ನವೆಂಬರ್ ಕ್ರಾಂತಿ ವಿಚಾರದ ನಡುವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಉತ್ತರಾಧಿಕಾರಿ ಫೈಟ್. ಸಿಎಂ ಕುರ್ಚಿ ಮೇಲೆ ಟವೆಲ್ ಹಾಕಿ ಕಾಯ್ತಿರೋ ಡಿಕೆಶಿಗೆ ಬೇಕ್ ಶಾಕ್. ಸಿದ್ದರಾಮಯ್ಯ ನಂತರ ಸಿಎಂ ಪಟ್ಟ ಯಾರಿಗೆ? ಸಾಹುಕಾರ್ ಸತೀಶ್ ಜಾರಕಿಹೊಳಿಗೆ ಪಟ್ಟ ಕಟ್ಟಲು ಒಳಗೊಳಗೆ ಒಪ್ಪಂದ ಆಗಿದೆಯಾ? ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಯಾರು? ಸಿದ್ದರಾಮಯ್ಯ ಬೆಂಬಲಿಗರು ಹೇಳ್ತಾ ಇರೋದೇನು? ತಂದೆಯವರು ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ವೈಚಾರಿಕವಾಗಿ ಪ್ರಗತಿ ಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ಬರು ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ನೋಡೋಣ, ಈ ಸದ್ಯ ಕೇಳಕ್ಕಾಗಲ್ಲ, ಪಕ್ಷ ತೀರ್ಮಾನ ಮಾಡಬೇಕು ಯಾರು ನಾಯಕರಂತ. ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ತಪ್ಪೇನಿಲ್ಲ. ಇವರು ಸೈದ್ಧಾಂತಿಕವಾಗಿ ಬದ್ಧರಿದ್ದಾರೆ. ಇವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಮುಂದುವರಿಸ್ತಾರೆ ಅನ್ನೋದ್ರಲ್ಲಿ ತಪ್ಪೇನಿದೆ. ಯಾರು ಸನ್ಯಾಸಿಗಳಲ್ಲ ರಾಜಕೀಯದಾಗ. ಯಾರ್ಯಾರು ಎಂ ಬಿ ಪಾಲ್ ನೋಡ್ಕೊಂಡು ಯಾರೂ ಸನ್ಯಾಸಿಗಳಲ್ಲ, ಎಲ್ಲರೂ ಸಮರ್ಥರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥಿದ್ದಾರೆ, ಪರಮೇಶ್ವರ್ ಅವರು ಸಮರ್ಥಿದ್ದಾರೆ, ರಾಮಲಿಂಗಡಿ ಅವರು ಸಮರ್ಥಿದ್ದಾರೆ, ಕೃಷ್ಣ ಬೈರೇಗೌಡರು ಸಮರ್ಥಿದ್ದಾರೆ, ಬಹಳಷ್ಟು ಜನ ಸಮರ್ಥಿದ್ದಾರೆ. ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದ್ದೀವಿ, ಪಾರ್ಟಿ ಏನು ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಆ ಕೆಲಸಕ್ಕೆ ನಾನು ತಪ್ಪು. ಇಂಥ ಹೇಳಿಕೆಯಿಂದ ಪಕ್ಷದಲ್ಲಿ ಗೊಂದಲಗಳಾಗ್ತವೆ. ಡಿ ಕೆ ಶಿವಕುಮಾರ್ ಸಮರ್ಥಕವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ, ಪಕ್ಷವನ್ನು ಜೊತೆಗೆ ತಗೊಂಡು ಹೋಗ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿ ಆಗುತ್ತೋ ಇಲ್ಲವೋ, ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುವ ಮುನ್ನವೇ ಕಿಡಿಯೊಂದು ಹೊತ್ತಿಕೊಂಡಿದೆ. ಅದು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೊತ್ತಿಸಿರೋ ಕಿಡಿ. ಈ ಕಿಡಿ ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಮುಂದಿನ ಸಿಎಂ ಯಾರು ಅನ್ನೋ ಕೂಗು ಜೋರಾಗುವಂತೆ ಮಾಡಿದೆ. ಅಧಿಕಾರದಲ್ಲಿ ಇರುವಾಗಲೇ ಸಿಎಂ ಸಿದ್ದು ಉತ್ತರಾಧಿಕಾರಿ ದಾಳ. ಅಹಿಂದ ನಾಯಕತ್ವ ಸಿಎಂ ಪಟ್ಟ ತಂದು ಕೊಡುತ್ತಾ ಸಿದ್ದು ಲೆಕ್ಕ ಏನು? 2028ಕ್ಕೆ ಸಾಹುಕಾರ್ ಸಿಎಂ ಬಯಕೆ ಏನ್ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್? ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಸದ್ದು ಮಾಡ್ತಾ ಇದೆ. ಎಷ್ಟು ಅದುಮಿಟ್ಟುಕೊಂಡ್ರೂ ಸಿಎಂ ಬದಲಾವಣೆ ಮಾತುಗಳು ಸಂದಿಗೊಂದಿಯಿಂದ ಆಚೆ ಬರ್ತಾನೆ ಇವೆ. ಡಿಕೆ ಶಿವಕುಮಾರ್ ಬೆಂಬಲಿಗರು ನಮ್ಮ ಡಿಕೆ ಸಾಹೇಬ್ರು ಸಿಎಂ ಆಗಬೇಕು, ಹೈಕಮಾಂಡ್ ಅವಕಾಶ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಈ ಬಾರಿ ಅಲ್ಲದೆ ಇದ್ರೂ ಮುಂದಿನ ಬಾರಿ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅಂತಲೂ ಕೆಲವರು ಕ್ಲೈಮ್ ಮಾಡಿಕೊಳ್ತಾ ಇದ್ದಾರೆ. ಹೀಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟದ ಲೆಕ್ಕಾಚಾರಗಳು ನಡೀತಾ ಇರುವಾಗಲೇ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಹೇಳಬೇಕಾದ ಅನಿವಾರ್ಯತೆ ಇತ್ತು ಇಲ್ವೋ? ಆದರೂ ಯತೀಂದ್ರ ಸಿದ್ದರಾಮಯ್ಯ ಧೈರ್ಯ ಮಾಡಿ ಆ ಮಾತನ್ನ ಹೇಳಿದ್ರು. ನಮ್ಮ ತಂದೆಯ ಉತ್ತರಾಧಿಕಾರಿ ನಾನೇ ಅಂತ ಹೇಳಬೇಕಾದ ಯತೀಂದ್ರ ಅವರು ನಮ್ಮ ತಂದೆ ರಾಜಕೀಯದ ಕೊನೆ ಘಟ್ಟದಲ್ಲಿದ್ದಾರೆ, ಅವರ ನಂತರ ಅವರ ನಾಯಕತ್ವವನ್ನ ಸತೀಶ್ ಜಾರಕಿಹೊಳಿ ಅವರು ವಹಿಸಿಕೊಳ್ಳಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ಸ್ಥಾನ ತುಂಬುವುದು ಸತೀಶ್ ಜಾರಕಿಹೊಳಿ ಮಾತ್ರ, ಅವರಿಗೆ ಮಾತ್ರ ಆ ಬದ್ಧತೆ ಇದೆ ಅನ್ನೋ ರೀತಿ ಮಾತಾಡಿದ್ದಾರೆ. ಯತೀಂದ್ರ ಹೇಳಿದ್ದಾರೆ,
ಆದರೆ ಯತೀಂದ್ರ ಅವರ ಬಾಯಿಂದ ಆ ಮಾತನ್ನ ಹೇಳಿಸಲಾಗಿದೆ ಅಂತಲೂ ವಿಶ್ಲೇಷಿಸಲಾಗ್ತಾ ಇದೆ. ಸಿದ್ದರಾಮಯ್ಯ ಅನುಮತಿ ಇಲ್ಲದೆ ಆ ರೀತಿ ಹೇಳಲು ಸಾಧ್ಯ ಇಲ್ಲ. ಹಾಗಾಗಿ ಮುಂದಿನ ನಾಯಕ ಸತೀಶ್ ಜಾರಕಿಹೊಳಿ ಅನ್ನೋ ಬಗ್ಗೆ ಸಿದ್ದರಾಮಯ್ಯ ಪಡಸಾಲೆಯಲ್ಲಿ ಅದಾಗಲೇ ಚರ್ಚೆಯಾಗಿದೆ. ಅದೇ ರೀತಿ ಸಿಎಂ ಪಟ್ಟವನ್ನು ಸತೀಶ್ಗೆ ಕಟ್ಟಲು ತೆರೆಮರೆಯಲ್ಲಿ ಸಿದ್ಧತೆಗಳು ನಡೆದಿವೆ ಅಂತ ಹೇಳಲಾಗ್ತಾ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಮಾತ್ರ ಇದು ಸಿಎಂ ವಿಚಾರ ಅಲ್ಲ, ಅಹಿಂದ ನಾಯಕತ್ವದ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಈ ಕರ್ನಾಟಕದಲ್ಲಿ ಯಾರ್ಯಾರೋ ಒಬ್ಬ ಅಹಿಂದ ನಾಯಕ ಬೇಕೇ ಬೇಕು. ದೇವರಾಜ ಅರಸಿದ್ರು, ಬಂಗಾರಪ್ಪನವರಿದ್ರು, ಖರ್ಗೆಜಿ ಅವರಿದ್ರು, ಸಿದ್ದರಾಮಯ್ಯವರಿದ್ರು. ಸಿದ್ದರಾಮಯ್ಯ ನಂತರ ಯಾರ್ಯಾರು ವಹಿಸ್ಕೊಳ್ಳೇಬೇಕು ಆ ದೃಷ್ಟಿಯಲ್ಲಿ ಅವ್ರು ಹೇಳಿದ್ದಾರೆ ಅಷ್ಟೇ. ಮುಖ್ಯಮಂತ್ರಿಗೆ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಹೇಳಿದ್ದು ಅಹಿಂದ ನಾಯಕತ್ವ ಅಂತ ಹೇಳಿದ್ದಾರೆ. ಅದನ್ನು ಪ್ರೂವ್ ಮಾಡಬೇಕಾದ್ರೆ ವಹಿಸ್ಲಿಕ್ಕೆ ಅದನ್ನೇನು ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಆಗೋಲ್ಲ. ನೀವು CM ಹ್ಯಾಂಡ್ ಓವರ್ ಮಾಡ್ಕೋಬಹುದು, KPP ಅಧ್ಯಕ್ಷ ಹ್ಯಾಂಡ್ ಓವರ್ ಮಾಡ್ಕೋಬಹುದು. ಅಹಿಂದ ನಾಯಕತ್ವ ನೀವು ಕಟ್ಟಬೇಕು, ಬೆಳೆಸಬೇಕು. ಜನ ಒಪ್ಪಿದಾಗ ಅದು ನೇತೃತ್ವ ಸಿಗ್ತೈತೆ, ಹೊರತಾಗಿ ಅದು ಯಾರಿಂದ ಹ್ಯಾಂಡ್ ಓವರ್ ಆಗೋದಿಲ್ಲ. ಯತೀಂದ್ರ ಸಿದ್ದರಾಮಯ್ಯ ಇಲ್ಲಿ ತಮ್ಮ ತಂದೆಯ ನಾಯಕತ್ವದ ಬಗ್ಗೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಕೇವಲ ಅಹಿಂದ ನಾಯಕತ್ವವನ್ನು ಮಾತ್ರ ವಹಿಸಿಕೊಂಡಿಲ್ಲ, ಅವರು ಕಾಂಗ್ರೆಸ್ ರಾಜ್ಯ ಸರ್ಕಾರದ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರು ಸದ್ಯ ರಾಜ್ಯದ CM ಆಗಿದ್ದಾರೆ. ಅವರ ಅಧಿಕಾರಾವಧಿ ಇನ್ನೂ 2 ವರ್ಷಗಳವರೆಗೂ ಇದೆ. ಆದರೆ ಅವರು ಅಧಿಕಾರದಲ್ಲಿ ಇರುವಾಗಲೇ ಅವರ ಉತ್ತರಾಧಿಕಾರಿ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ತಂದೆಯವರ ನಂತರ ಸತೀಶ್ ಜಾರಕಿಹೊಳಿಯವರೇ ಆ ಸ್ಥಾನ ತುಂಬಬಲ್ಲರು ಅಂತ ಹೇಳಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ರಾಜ್ಯದಲ್ಲಿ ಬೆಂಕಿಯನ್ನ ಹೊತ್ತಿಸಿದೆ. ಯತೀಂದ್ರ ಸಿದ್ದರಾಮಯ್ಯ ಸರಿಯಾಗಿ ಹೇಳಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಬೆಂಬಲಿಗರು ಮಾತ್ರ ಉರಿದುರಿದು ಬೀಳ್ತಾ ಇದ್ದಾರೆ. ಯತೀಂದ್ರ ಈ ರೀತಿ ಹೇಳಿಕೆ ಕೊಡಲೇಬಾರದಿತ್ತು, ಇದು ಎಳಸು ಹೇಳಿಕೆ ಅಂತ ಗರಂ ಆಗ್ತಿದ್ದಾರೆ. ಅಷ್ಟೇ ಅಲ್ಲದೆ ಯತೀಂದ್ರ ಮುಂದಿನ CM ಸತೀಶ್ ಜಾರಕಿಹೊಳಿ ಅನ್ನೋ ರೀತಿ ಹೇಳಿದ್ದಾರೆ ಅಂತ ಜೋರಾಗಿ ಚರ್ಚೆಗಳು ನಡೀತಾ ಇವೆ. ಆ ರೀತಿ ಹೇಳಿಕೆ ಕೊಡಬೇಡದಾಗಿತ್ತು, ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂಥೇಳಿ ನಾನು ಡಾಕ್ಟರ್ ಯತೀಂದ್ರ ಅವ್ರಿಗೆ ಹೇಳ್ತೀನಿ. ಇಂಥ ಹೇಳಿಕೆಯಿಂದ ಪಕ್ಷದಲ್ಲಿ ಗೊಂದಲಗಳಾಗ್ತವೆ. DK ಶಿವಕುಮಾರ್ ಅವರು ಸಮರ್ಥಕವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ, ಪಕ್ಷವನ್ನು ಜೊತೆಲಿ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಎತ್ತರದ ಮಟ್ಟಿಗೆ ಇವತ್ತು ಆಲೋಚನೆ ಮಾಡಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಮುಂದೆನೂ ಕೂಡ 2028ಕ್ಕೂ ಕೂಡ ನಾವು ಸರ್ಕಾರ ರಚನೆ ಮಾಡಬೇಕಂಥೇಳಿ ಇವತ್ತು ಕೆಲಸ ಕಾರ್ಯ ಹಗಲು ಬೆಳಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇದು ಯಾರೇ ಆಗಲಿ, ನಾನೇ ಆಗಲಿ, ಬೇರೆ ಯಾರೇ ಆಗಲಿ, ಇದು ಯಾರಿಗೂ ಶೋಭೆ ತರಲ್ಲ. ಈ ರೀತಿ ಹೇಳಿಕೆ ಕೊಡೋದು ತಪ್ಪು. ಯಾರು ಮಾಡಿದ್ರೆ ಚಮತ್ಕಾರ, ಯಾರು ಮಾಡಿದ್ರೆ ಬಲಾತ್ಕಾರ ಅಂತ ನೀವೇ ಕೇಳಬೇಕು. ಎಸ್, ಇಕ್ಬಾಲ್ ಹುಸೇನ್ ಈ ರೀತಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ತೋಡಿಕೊಂಡಿದ್ದಾರೆ. ಆದರೆ ಬಹಿರಂಗವಾಗಿ ಮಾತಾಡದೆ ಒಳಗೊಳಗೆ ಕುದಿತಾ ಇರೋರು ತುಂಬಾ ಜನ ಇದ್ದಾರೆ. DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ತುಂಬಾ ಶ್ರಮ ವಹಿಸಿದ್ದಾರೆ. ಅವರಿಗೆ ಅಧಿಕಾರ ಸಿಗಬೇಕು ಅಂತ ಅವರ ಬೆಂಬಲಿಗರು ಹೇಳ್ತಾ ಇದ್ದು, ಈಗ ಸತೀಶ್ಗೆ ಪಟ್ಟ ಕಟ್ಟಲು ಹೊರಟ ಸಿದ್ದು ಮತ್ತು ಟೀಂ ವಿರುದ್ಧ DKಶಿ ಬೆಂಬಲಿಗರು ಗರಂ ಆಗಿದ್ದಾರೆ. DKಶಿ ಸಹ ಯತೀಂದ್ರ ಹೇಳಿಕೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು, ಯಾರೂ ನನ್ನ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಗರಂ ಆದ್ರು. ಅವ್ರ ಹತ್ರನೇ ಕೇಳಿ, ಅವ್ರು ಏನು ಹೇಳಿದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ನನಗೇನು ಅವಶ್ಯಕತೆ, ಯಾರು ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದ್ದೀವಿ, ಪಾರ್ಟಿ ಏನು ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ, ಆ ಕೆಲಸಕ್ಕೆ ನಾನು ಬದ್ಧ. 2.5 ವರ್ಷದ ನಂತರ CM ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡ್ತಾರೆ. DKಶಿ CM ಆಗ್ತಾರೆ. ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿದೆ. ನವೆಂಬರ್ನಲ್ಲೇ ಈ ಎಲ್ಲ ಕ್ರಾಂತಿ ಆಗುತ್ತೆ ಅಂತ ಹೇಳಲಾಗ್ತಿದೆ. ಇದೇ ನಿಟ್ಟಿನಲ್ಲಿ DK ಶಿವಕುಮಾರ್ ಸಹ ಇಷ್ಟಾರ್ಥ ಸಿದ್ಧಿಗಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಪ್ರಯತ್ನ ಫಲ ಕೊಡದೇ ಇರಬಹುದು, ಆದರೆ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಬಲವಾಗಿ ನಂಬಿ ದೇವರ ಮೊರೆ ಹೋಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದರೆ DKಶಿಗೆ CM ಆಗೋ ಭಾಗ್ಯ ಸಿಕ್ಕಿಲ್ಲ. 2.5 ವರ್ಷದ ನಂತರ ಸಿಗಬಹುದು ಅನ್ನೋ ನಂಬಿಕೆಯೂ ಹುಸಿಯಾಗ್ತಾ ಇದೆ. ಕಡೆ ಪಕ್ಷ ಮುಂದಿನ ಬಾರಿ ಆದರೂ CM ಆಗೋಣ ಅಂತ DKಶಿ ಪ್ರಯತ್ನ ಪಡ್ತಾ ಇದ್ರೆ ಅದಕ್ಕೂ ಸಿದ್ದು ಬೆಂಬಲಿಗರು ಅಡ್ಡಗಾಲು ಹಾಕ್ತಾ ಇದ್ದಾರೆ. ಅದಾಗಲೇ 2028ಕ್ಕೆ ನಾನೇ CM ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ನಾನು CM ಅಭ್ಯರ್ಥಿ ಅಂತ ಕ್ಲೈಮ್ ಮಾಡಿಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ DK ಶಿವಕುಮಾರ್ಗೆ CM ಆಗೋ ದಾರಿಗಳು ಮತ್ತಷ್ಟು ಕಠಿಣ ಆಗ್ತಾ ಇವೆ.
ಡಿಕೆಶಿಗೆ ಟಕ್ಕರ್ ಕೊಟ್ರ ಸಿಎಂ ಸಿದ್ದರಾಮಯ್ಯ. ಡಿಕೆಶಿ ಸಿಎಂ ಆಗುವ ಕಸರತ್ತಿಗೆ ಸತೀಶ್ ದಾಳ ಉರುಳಿಸಿದ್ರ ಸಿದ್ದು. ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ, ಯಾರೂ ಸಹ ಸಿಎಂ ಬದಲಾವಣೆ ಬಗ್ಗೆ ಮಾತಾಡಬಾರದು ಅಂತ ಸ್ವತಃ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಆದರೆ ಅವರು ಮಾತ್ರ ತೆರೆಮರೆಯಲ್ಲಿ ಸಿಎಂ ಆಗುವುದಕ್ಕೆ ಎಲ್ಲ ಕಸರತ್ತುಗಳನ್ನು ಮಾಡ್ತಾ ಇದ್ದಾರಂತೆ. ಸಿಎಂ ಮಾಡುವ ಅಧಿಕಾರ ಹೈಕಮಾಂಡ್ಗೆ ಮಾತ್ರ ಇದೆ ಅನ್ನೋದನ್ನ ತಿಳಿದುಕೊಂಡಿರುವ ಡಿಕೆಶಿ ಹೈಕಮಾಂಡ್ ಮೂಲಕವೇ ದಾಳ ಉರುಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಸಿದ್ದರಾಮಯ್ಯಗೆ ಗೊತ್ತಿದ್ದು ಸಿದ್ದರಾಮಯ್ಯ ಸಹ ಒಂದು ಮಾಸ್ಟರ್ ಪ್ಲಾನ್ ಮಾಡೋ ಮೂಲಕ ಡಿಕೆ ಶಿವಕುಮಾರ್ ಸಿಎಂ ಕನಸಿಗೆ ಕೊಳ್ಳಿ ಇಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಆಗುವುದಕ್ಕೆ ಹೈಕಮಾಂಡ್ ಶ್ರೀರಕ್ಷೆ ಇದ್ರೆ ಮಾತ್ರ ಸಾಕಾಗುವುದಿಲ್ಲ. ಹೈಕಮಾಂಡ್ ಕೃಪೆಯ ಜೊತೆಗೆ ಶಾಸಕರ ಬಲವೂ ಬೇಕು. ಆ ಶಾಸಕರ ಬಲ ಡಿಕೆಶಿಗಿಂತ ಸಿದ್ದರಾಮಯ್ಯಗೆ ಹೆಚ್ಚಿದೆ. ಅದಕ್ಕೆ ಸಿದ್ದರಾಮಯ್ಯ ರಾಜ್ಯದ ಸಿಎಂ ಆಗಿದ್ದಾರೆ. 2.5 ವರ್ಷಗಳ ನಂತರವೂ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡೋ ಸಾಧ್ಯತೆ ಇಲ್ಲ. ಅದನ್ನ ಸಿದ್ದರಾಮಯ್ಯ ಅವರೇ ಸಾಕಷ್ಟು ಬಾರಿ ಹೇಳಿದ್ದಾರೆ. ಹಾಗಾಗಿ ಡಿಕೆಶಿ ಸಹ ಈ ಬಾರಿ ಸಿಎಂ ಆಗುವುದು ಡೌಟು ಅಂತ ಮುಂದಿನ ಬಾರಿ ಸಿಎಂ ಆಗೋ ಬಗ್ಗೆ ಕನಸುಗಳನ್ನ ಕಾಣ್ತಾ ಇದ್ದಾರೆ. ಆದರೆ ಮುಂದಿನ ಬಾರಿಗೂ ನಿಮ್ಮನ್ನ ಸಿಎಂ ಆಗುವುದಕ್ಕೆ ಬಿಡೋದಿಲ್ಲ ಅನ್ನೋ ರೀತಿ ಸಿಎಂ ಸತೀಶ್ ದಾಳವನ್ನ ಉರುಳಿಸಿದ್ದಾರೆ. ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಯಾಕೆ ಅಂತ ನೋಡೋದಾದ್ರೆ, ನಾಯಕ ಸಮುದಾಯದ ಪ್ರಬಲ ಲೀಡರ್ ಸತೀಶ್ ಜಾರಕಿಹೊಳಿ. ಸತೀಶ್ ಆಯ್ಕೆ ಮೂಲಕ ಡಿಕೆಶಿ ಮತ್ತು ಟೀಮ್ಗೆ ಕೌಂಟರ್ ಕೊಡಬಹುದು. ಸತೀಶ್ ಆಯ್ಕೆ ಮೂಲಕ ರಾಜ್ಯದಲ್ಲಿ ಡಿಕೆಶಿ ಅವರ ಪಾತ್ರವನ್ನ ಮಿತಿಗೊಳಿಸಬಹುದು. ವರಿಷ್ಠರ ಮುಂದೆ ಅಹಿಂದ ದಾಳವನ್ನ ಉರುಳಿಸಲಾಗುತ್ತೆ. ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಆದ್ರೆ ಸಿದ್ದರಾಮಯ್ಯ ಟೀಮ್ ಚದುರಿ ಹೋಗಲ್ಲ. SC ST ಮತಗಳನ್ನು ಸೆಳೆಯಬಹುದು. ಅಷ್ಟೇ ಅಲ್ಲದೆ ದಲಿತ ಸಿಎಂ ದಾಳ ಉರುಳಿಸಿದ್ರೆ ಎಲ್ಲರೂ ಸೈಲೆಂಟ್ ಆಗ್ತಾರೆ. ಸತೀಶ್ ಜಾರಕಿಹೊಳಿಗೆ ಕ್ಲೀನ್ ಹ್ಯಾಂಡ್ ಅನ್ನೋ ಇಮೇಜ್ ಇದೆ. ಸತೀಶ್ ಸಿಎಂ ಸಿದ್ದರಾಮಯ್ಯ ಆಪ್ತ. ಅವರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಿದ್ರೆ ಅನುಕೂಲ ಆಗುತ್ತೆ. ಸತೀಶ್ಗೆ ಮಾರ್ಗದರ್ಶಕರಂತೆ ಸಿದ್ದರಾಮಯ್ಯ ಇರಲಿದ್ದು ಪಕ್ಷ ಸಹ ಅವರ ಹಿಡಿತದಲ್ಲೇ ಇರಲಿದೆ. ಸಿದ್ದರಾಮಯ್ಯ ಕಾರಣ ಇಲ್ಲದೆ ಏನೂ ಮಾಡುವುದಿಲ್ಲ. ಕಾರಣ ಇಟ್ಟುಕೊಂಡೇ ಸಿದ್ದು ಸತೀಶ್ ಜಾರಕಿಹೊಳಿಯನ್ನ ತಮ್ಮ ಉತ್ತರಾಧಿಕಾರಿಯಾಗಿ ಮಾಡಲು ಹೊರಟಿದ್ದಾರಂತೆ. ಸಿದ್ದು ಪ್ರಸಕ್ತ ರಾಜಕೀಯದಲ್ಲಿ ಇರೋವರೆಗೂ ಮಾತ್ರ ಸಿದ್ದರಾಮಯ್ಯ ಹವ. ಅವರು ಒಮ್ಮೆ ತೆರೆಮರೆಗೆ ಸರಿದ್ರೆ ಆನಂತರ ಡಿಕೆ ಶಿವಕುಮಾರ್ ಅವರದ್ದೇ ಹವ. ಆನಂತರ ಡಿಕೆಶಿಯನ್ನ ಮುಟ್ಟೋರು ಯಾರೂ ಇರಲ್ಲ, ಅಲುಗಾಡಿಸೋರು ಯಾರೂ ಪಕ್ಷದಲ್ಲಿ ಇರಲ್ಲ. ಅವರು ಹೇಳಿದ್ದೇ ಶಾಸನ ಎಂಬಂತೆ ಆಗುತ್ತೆ. ಅದರಿಂದ ಸಿದ್ದು ಬೆಂಬಲಿಗರಿಗೆ ದೊಡ್ಡ ಹೊಡೆತ ಬೀಳಲಿದೆ. ಸದ್ಯ ಸಿದ್ದರಾಮಯ್ಯ ನಂತರ ಡಿಕೆಶಿಗೆ ಚಾಲೆಂಜ್ ಮಾಡೋ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಅದು ಸಾಹುಕಾರ್ ಸತೀಶ್ ಜಾರಕಿಹೊಳಿ ಮಾತ್ರ. ಅದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ತಾವು ಅಧಿಕಾರದಲ್ಲಿ ಇರುವಾಗಲೇ ತಮ್ಮ ಉತ್ತರಾಧಿಕಾರಿ ಅಂತ ಸತೀಶ್ ಜಾರಕಿಹೊಳಿಯನ್ನ ಆಯ್ಕೆ ಮಾಡಲು ಮುಂದಾಗಿದ್ದಾರೆ. ಹಲವು ವರ್ಷಗಳಿಂದ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಎದ್ದಿದೆ. ಕಾಂಗ್ರೆಸ್ ನಾವು ದಲಿತರ ಪರ ಅಂತ ಹೇಳ್ತಾರೆ. ದಲಿತರ ವೋಟ್ ಬ್ಯಾಂಕ್ನಿಂದ ಅಧಿಕಾರ ಹಿಡಿತಾ ಇದೆ. ಆದರೆ ಎಂದೂ ದಲಿತರನ್ನ ಸಿಎಂ ಮಾಡಿಲ್ಲ. ರಾಜ್ಯದಲ್ಲಿ ದಲಿತ ಸಿಎಂ ಆಗದಂತೆ ತಡೆದಿದ್ದೇ ಸಿದ್ದರಾಮಯ್ಯ ಅನ್ನೋ ಆರೋಪಗಳು ಇವೆ. ಕೆಲವರು ಸಿದ್ದರಾಮಯ್ಯ ದಲಿತರ ಪರ ಅಂತ ಮುಖವಾಡ ಹಾಕಿಕೊಂಡು ದಲಿತ ವಿರೋಧಿ ಕೆಲಸ ಮಾಡ್ತಾರೆ ಅನ್ನೋ ಆರೋಪಗಳನ್ನು ಮಾಡಿದ್ದಾರೆ. ಹಾಗಾಗಿ ದಲಿತ ವಿರೋಧಿ ಹಣೆಪಟ್ಟಿಯಿಂದ ಹೊರಬರಲು ಸಿದ್ದರಾಮಯ್ಯ ದಲಿತ ನಾಯಕ ಸತೀಶ್ ಅವರನ್ನ ತಮ್ಮ ಪರ್ಯಾಯ ನಾಯಕ ಅಂತ ಬಿಂಬಿಸೋ ಪ್ರಯತ್ನ ಮಾಡಿರೋ ಸಾಧ್ಯತೆ ಇದೆ. ಕುರುಬರಿಗೆ ST ಮೀಸಲಾತಿ, ನಾಯಕರನ್ನ ಓಲೈಸೋ ಪ್ರಯತ್ನ. ಕುರುಬರಿಗೆ ST ಮೀಸಲಾತಿ ವಿಚಾರ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ತಿಕೊಳ್ಳುವಂತೆ ಮಾಡಿತ್ತು. ST ವರ್ಸಸ್ ಕುರುಬ ಅನ್ನೋ ರೀತಿಯಾಗಿತ್ತು. ಕೆಲವರು ವೇದಿಕೆ ಮೇಲೆಯೇ ಸಿದ್ದರಾಮಯ್ಯ ಅವರನ್ನ ದಲಿತ ವಿರೋಧಿ ಅಂತ ಬಿಂಬಿಸೋ ಪ್ರಯತ್ನ ಮಾಡಿದ್ರು. ಸಿದ್ದರಾಮಯ್ಯ ದಲಿತರ ಮೀಸಲಾತಿ ಕಿತ್ತು ತಮ್ಮ ಜನಾಂಗದವರಿಗೆ ಕೊಡ್ತಾ ಇದ್ದಾರೆ ಅಂತ ಆರೋಪಗಳನ್ನ ಮಾಡಿದ್ರು. VS ಉಗ್ರಪ್ಪ ವಾಲ್ಮೀಕಿ ಜಯಂತಿ ಆಚರಣೆಯ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆಲವು ಪದ ಪ್ರಯೋಗ ಮಾಡಿದ್ರು. ಸಿದ್ದರಾಮಯ್ಯ ಅವರೇ ತಮ್ಮ ತಟ್ಟೆಗೆ ಕೈ ಹಾಕಬೇಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ಮೂಲಕ ಸಿದ್ದರಾಮಯ್ಯ ನಮ್ಮ ಮೀಸಲಾತಿ ಕಿತ್ತುಕೊಳ್ತಾ ಇದ್ದಾರೆ ಅನ್ನೋ ಸಂದೇಶವನ್ನ ಕೊಟ್ಟಿದ್ರು. ಸಿದ್ದರಾಮಯ್ಯ ನಾನು ದಲಿತರ ಪರ, ಅದು ನಿಮಗೆ ಗೊತ್ತಿಲ್ವಾ? ನಾನು ದಲಿತರಿಗಾಗಿ ಏನೇನು ಮಾಡಿದ್ದೀನಿ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಆದರೆ ಕುರುಬರಿಗೆ ST ಮೀಸಲಾತಿ ಕೊಡೋ ವಿಚಾರದಲ್ಲಿ ಅವರು ST ಸಮುದಾಯದ ವಿರೋಧವನ್ನು ಕಟ್ಟಿಕೊಳ್ಳಬೇಕಾಗಿದೆ. ಅದಕ್ಕೆ ಈಗ ST ಸಮುದಾಯದ ಸತೀಶ್ ಜಾರಕಿಹೊಳಿ ಪರ ನಿಲ್ಲೋ ಮೂಲಕ ತಮಗೆ ಅಂಟಿದ ಕಳಂಕವನ್ನು ತೊಳೆದುಕೊಳ್ಳಲು ಪ್ರಯತ್ನಿಸಿದ್ದಾರೆ. ತಾನು ದಲಿತ ವಿರೋಧಿ ಅಲ್ಲ, ST ಸಮುದಾಯದ ವಿರೋಧಿ ಅಂತಲೂ ಅಲ್ಲವೇ ಅಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಪ್ರೂವ್ ಮಾಡಿಕೊಳ್ಳಲು ಹೊರಟಿದ್ದಾರಂತೆ.
ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಎದುರು ಹಾಕಿಕೊಳ್ಳುವಂತಹ ನಾಯಕರು ಅಂದ್ರೆ ಅದು ಸಾಹುಕಾರ್ ಫ್ಯಾಮಿಲಿ ಮಾತ್ರ. ಈಗಾಗಲೇ ಸಾಹುಕಾರ್ ಕುಟುಂಬ ಮತ್ತು ಡಿಕೆಶಿ ನಡುವೆ ಹುಲ್ಲು ಕಡ್ಡಿ ಹಾಕಿದ್ರೆ ಬೆಂಕಿ ಹೊತ್ತಿಕೊಳ್ಳುವಂತಹ ಪರಿಸ್ಥಿತಿ ಇದೆ. ರಮೇಶ್ ಜಾರಕಿಹೊಳಿ ನೇರವಾಗಿ ಡಿಕೆಶಿ ವಿರುದ್ಧ ವಾಗ್ದಾಳಿ ಮಾಡಿದ್ರೆ ಸತೀಶ್ ಪರೋಕ್ಷವಾಗಿ ಡಿಕೆಶಿಗೆ ಟಕ್ಕರ್ ಕೊಡ್ತಾ ಇರ್ತಾರೆ. ಈಗ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೇಳ್ತಾ ಇರೋದು ಮುಂದಿನ ಸಿಎಂ ನಾನೇ ಅಂತ ಸತೀಶ್ ಹೇಳ್ತಾ ಇರೋದು ಸಹ ಅಧಿಕಾರಕ್ಕಾಗಿ ಅಲ್ಲ, ಡಿಕೆಶಿಯನ್ನ ಮಟ್ಟ ಹಾಕಬೇಕು ಅಂತಲೇ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅಂತವರಿಗೆ ಬೆಂಬಲ ಕೊಟ್ರೆ ಅವರೇ ಡಿಕೆಶಿಯನ್ನ ಮಟ್ಟ ಹಾಕ್ತಾರೆ ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯ ಸತೀಶ್ ದಾಳ ಉರುಳಿಸಿರೋ ಸಾಧ್ಯತೆ ಇದೆ. ತಂದೆಯವರು ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ವೈಚಾರಿಕವಾಗಿ ಪ್ರಗತಿ ಪರವಾದಂತ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಯಾರು ಸನ್ಯಾಸಿಗಳಲ್ಲ ರಾಜಕೀಯದಾಗ. ಯಾರ್ಯಾರು ಎಂ ಬಿ ಪಾಲ್ ನೋಡ್ಕೊಂಡು ಯಾರು ಸನ್ಯಾಸಿಗಳಲ್ಲ, ಎಲ್ಲರೂ ಸಮರ್ಥರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥಿದ್ದಾರೆ, ಪರಮೇಶ್ವರ್ ಅವರು ಸಮರ್ಥಿದ್ದಾರೆ, ರಾಮಲಿಂಗಡಿ ಅವರು ಸಮರ್ಥಿದ್ದಾರೆ, ಕೃಷ್ಣ ಬೈರೇಗೌಡರು ಸಮರ್ಥಿದ್ದಾರೆ, ಬಹಳಷ್ಟು ಜನ ಸಮರ್ಥಿದ್ದಾರೆ. ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದ್ದೀವಿ, ಪಾರ್ಟಿ ಏನು ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಆ ಕೆಲಸಕ್ಕೆ ನಾನು ತತ್ವ. ಇಂಥ ಹೇಳಿಕೆಯಿಂದ ಪಕ್ಷದಲ್ಲಿ ಗೊಂದಲಗಳಾಗ್ತವೆ. ಡಿ ಕೆ ಶಿವಕುಮಾರ್ ಸಮರ್ಥಕವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ, ಪಕ್ಷವನ್ನು ಜೊತೆಗೆ ತಗೊಂಡು ಹೋಗ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ಮಾತುಗಳು ರಾಜ್ಯ ರಾಜಕೀಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇವೆ. ಅದಕ್ಕೆ ಮುನ್ನುಡಿಯಂತೆ ಈಗ ಯತೀಂದ್ರ ಸಿದ್ದರಾಮಯ್ಯ ಕ್ರಾಂತಿಯ ಕಿಚ್ಚಿಗೆ ಕಿಡಿ ಹೊತ್ತಿಸಿದ್ದಾರೆ. ಆ ಕಿಡಿ ಹೊತ್ತಿಕೊಂಡು ಬೆಂಕಿಯಾಗುವ ಲಕ್ಷಣಗಳು ಕಾಣಿಸಿಕೊಳ್ತಾ ಇವೆ. ನವೆಂಬರ್ ಕ್ರಾಂತಿಗೆ ಕಿಡಿ ಹೊತ್ತಿಸಿದ್ರ ಯತೀಂದ್ರ. ತತ್ವ ಸಿದ್ಧಾಂತ ವರ್ಸಸ್ ಪಕ್ಷ ನಿಷ್ಠೆ, ಯಾರಿಗೆ ಸಿಗಲಿದೆ ಅಧಿಕಾರ? ಯತೀಂದ್ರ ಹೇಳಿಕೆ ನಂತರ ಡಿಕೆ ಟೀಮ್ ಆಕ್ಟಿವ್ ಆಯ್ತಾ? ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಸೈಲೆಂಟ್ ಆಗಿದ್ದ ಸಿದ್ದು ಡಿಕೆಶಿ ಬಣಗಳನ್ನ ಆಕ್ಟಿವ್ ಆಗುವಂತೆ ಮಾಡಿದೆ. ನವೆಂಬರ್ ಕ್ರಾಂತಿಗೆ ಯತೀಂದ್ರ ಮುನ್ನುಡಿ ಬರೆದಿದ್ದಾರೆ ಅಂತ ಕೆಲವರು ಮಾತಾಡ್ತಾ ಇದ್ದು, ಬಿಜೆಪಿಯವರು ಡಿಕೆಶಿ ಕಥೆ ಮುಗೀತು ಅಂತ ಇದ್ದಾರೆ. ಆದರೆ ಸಿದ್ದು ಬಣದ ನಾಯಕರು ಮಾತ್ರ ಇದು ಸಿಎಂ ವಿಚಾರದ ಚರ್ಚೆ ಅಲ್ಲ, ಅಹಿಂದ ನಾಯಕತ್ವದ ವಿಚಾರ ಅಂತ ಹೇಳಿದ್ದಾರೆ. ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ತಪ್ಪೇನಿಲ್ಲ. ಡಿಕೆಶಿಯನ್ನ ಮಟ್ಟ ಹಾಕೋದಕ್ಕೆ ಸಿದ್ದರಾಮಯ್ಯ ಹೊಸ ಬಾಣ ಬಿಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯತೀಂದ್ರ ಹೇಳಿದ್ರಲ್ಲಿ ತಪ್ಪೇನಿದೆ. ಸಿಎಂ ಆಗೋ ಬಯಕೆ ಎಲ್ಲರಿಗೂ ಇರುತ್ತೆ. ಯಾರೆಲ್ಲ ಸಮರ್ಥರಿದ್ದಾರೆ ಅವರೆಲ್ಲರೂ ಸಿಎಂ ಆಗಬಹುದು ಅಂತ ಸಿದ್ದು ಬಣದ ನಾಯಕರು ಹೇಳ್ತಾ ಇದ್ದಾರೆ. ಆ ಮೂಲಕ ಡಿಕೆಶಿ ಒಬ್ಬರೇ ಆಕಾಂಕ್ಷಿ ಅಲ್ಲ, ಅವರಿಗೆ ಪ್ರತಿಸ್ಪರ್ಧಿಗಳಾಗಿ ನಾವು ಇದ್ದೇವೆ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ನಮ್ಮ ಯಾರದೇ ಕ್ಲೇಮ್ ಇವತ್ತು ಸಹ ಮಾಡ್ಕೋ ಸ್ವಾಭಾವಿಕ, ಎಲ್ಲರಿಗೂ ಆಶೆ ಇರ್ತದೆ. ಯಾರು ಸನ್ಯಾಸಿಗಳಲ್ಲ ರಾಜಕೀಯದಾಗ. ಯಾರ್ಯಾರು ಎಂ ಬಿ ಪಾಲ್ ನೋಡ್ಕೊಂಡು ಯಾರೂ ಸನ್ಯಾಸಿಗಳಲ್ಲ, ಎಲ್ಲರೂ ಸಮರ್ಥರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥಿದ್ದಾರೆ, ಪರಮೇಶ್ವರ್ ಅವರು ಸಮರ್ಥಿದ್ದಾರೆ, ರಾಮಲಿಂಗಡಿ ಅವರು ಸಮರ್ಥಿದ್ದಾರೆ, ಕೃಷ್ಣ ಬೈರೇಗೌಡರು ಸಮರ್ಥಿದ್ದಾರೆ, ಬಹಳಷ್ಟು ಜನ ಸಮರ್ಥಿದ್ದಾರೆ. ಪಕ್ಷ ಯಾವತ್ತೂ ಸಹ ಜನಾಭಿಪ್ರಾಯ ಬರಬೇಕು. ಮತ್ತೆ ಕಾಂಗ್ರೆಸ್, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಶಾಸಕರು ಬಯಸಬೇಕು. ಸಿಎಂ ಆಗಬೇಕು ಅಂದುಕೊಂಡ್ರೆ ಸಿಎಂ ಆಗುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹಾಗೆ ಶಾಸಕರ ಬೆಂಬಲ ಇರಬೇಕು. ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ. ಯಾರಿಗೆ ಶಾಸಕರ ಬೆಂಬಲ ಇರುತ್ತೋ ಅವರು ಸಿಎಂ ಆಗ್ತಾರೆ ಅನ್ನೋ ಅರ್ಥದಲ್ಲಿ ಸಿದ್ದು ಬೆಂಬಲಿಗರು ಹೇಳ್ತಾ ಇದ್ದಾರೆ. ಸದ್ಯ ಶಾಸಕರ ಬೆಂಬಲ ಇರುವುದು ಸಿದ್ದರಾಮಯ್ಯ ಅವರಿಗೆ. ಸಿದ್ದರಾಮಯ್ಯ ನಂತರ ಅವರ ಬೆಂಬಲಿಗರಲ್ಲಿ ಯಾರೋ ಒಬ್ಬರಿಗೆ ಶಾಸಕರ ಬೆಂಬಲ ಸಿಗೋ ಸಾಧ್ಯತೆ ಇದೆ. ಅದು ಸತೀಶ್ಗೆ ಸಿಗಲಿ ಅನ್ನೋ ರೀತಿ ಸಿದ್ದು ಪ್ಲಾನ್ ಮಾಡಿದಾರಂತೆ.
ರಾಜ್ಯದಲ್ಲಿ ಅಹಿಂದ ನಾಯಕತ್ವಕ್ಕೆ ಒಳ್ಳೆಯ ಖದರಿದೆ. ಈ ಹಿಂದೆ ದೇವರಾಜು ಅರಸು ಅವರು ಅಹಿಂದ ನಾಯಕ ಅಂತ ಕರೆಸಿಕೊಂಡಿದ್ರು. ಆ ನಂತರ ಮಧು ಬಂಗಾರಪ್ಪ ಅವರು ಅಹಿಂದ ನಾಯಕರಾಗಿ ಮಿಂಚಿದ್ರು. ಈಗ ಸಿದ್ದರಾಮಯ್ಯ ಅಹಿಂದ ನಾಯಕರಾಗಿ ಭಾರಿ ಹೆಸರು ಮಾಡಿದ್ದಾರೆ. ರಾಜ್ಯದಲ್ಲಿ ಅಹಿಂದ ನಾಯಕರು ಅಂತ ಜನರಿಂದ ಕರೆಸಿಕೊಂಡವರೆಲ್ಲ ಸಿಎಂ ಆಗಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿಗೆ ಅಹಿಂದ ನಾಯಕತ್ವ ಸಿಕ್ಕರೆ ಅವರು ಸಿಎಂ ಆಗೋ ಸಾಧ್ಯತೆ ಇರುತ್ತೆ. ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಅದಕ್ಕೆ ಅಹಿಂದ ವರ್ಗಗಳ ಆಶೀರ್ವಾದ ಬೇಕು. ಅದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಸಿಎಂ ಸಹ ಆಗಬಹುದು. ಅದೇ ನಿಟ್ಟಿನಲ್ಲಿ ಸತೀಶ್ ಮುಂದಿನ ಸಿಎಂ ಆಗಲಿ ಅಂತ ಅವರ ಅಹಿಂದ ನಾಯಕ ಅಂತ ಬಿಂಬಿಸಲು ಸಿದ್ದು ಬಣ ತೀರ್ಮಾನಿಸಿದೆ. ಆದರೆ ಅಹಿಂದ ನಾಯಕತ್ವ ಅನ್ನೋದು ಒಬ್ಬರು ಕೊಟ್ರೆ ಬರೋದಲ್ಲ, ಸಂಘಟನೆ ಮಾಡಬೇಕು, ಜನರು ತೀರ್ಮಾನ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಕರ್ನಾಟಕದಲ್ಲಿ ಯಾರು ಒಬ್ಬ ಅಹಿಂದ ನಾಯಕ ಬೇಕೇ ಬೇಕು. ದೇವರಾಜ ಅರಸಿದ್ರು, ಬಂಗಾರಪ್ಪನವರಿದ್ರು, ಖರ್ಗೆಜಿ ಅವರಿದ್ರು, ಸಿದ್ದರಾಮಯ್ಯನವರಿದ್ರು. ಸಿದ್ದರಾಮಯ್ಯ ನಂತರ ಯಾರು ವಹಿಸ್ಕೊಳ್ಳೇಬೇಕು ಆ ದೃಷ್ಟಿಯಲ್ಲಿ ಅವ್ರು ಹೇಳಿದಾರೆ ಅಷ್ಟೇ. ಮುಖ್ಯಮಂತ್ರಿಗೆ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಹೇಳಿದ್ದು ಅಹಿಂದ ನಾಯಕತ್ವ ಅಂತ ಹೇಳಿದ್ದಾರೆ. ಅದನ್ನು ಪ್ರೂವ್ ಮಾಡ್ಬೇಕಾದ್ರೆ ವಹಿಸ್ಲಿಕ್ಕೆ ಅದನ್ನೇನು ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಆಗೋಲ್ಲ. ನೀವು CM ಹ್ಯಾಂಡ್ ಓವರ್ ಮಾಡ್ಕೋಬಹುದು, KPP ಅಧ್ಯಕ್ಷ ಹ್ಯಾಂಡ್ ಓವರ್ ಮಾಡ್ಕೋಬಹುದು. ಅಹಿಂದ ನಾಯಕತ್ವ ನೀವು ಕಟ್ಟಬೇಕು, ಬೆಳೆಸಬೇಕು. ಜನ ಒಪ್ಪಿದಾಗ ಅದು ನೇತೃತ್ವ ಸಿಗ್ತೈತೆ ಹೊರತಾಗಿ ಅದು ಯಾರಿಂದ ಹ್ಯಾಂಡ್ ಓವರ್ ಆಗೋದಿಲ್ಲ. ಸತೀಶ್ ಜಾರಕಿಹೊಳಿ ಅವರೇನು ಯತೀಂದ್ರ ಅವರು ಸಿಎಂ ವಿಚಾರದ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಯತೀಂದ್ರ ಅವರ ಮಾತುಗಳು ಮುಂದಿನ ನಾಯಕತ್ವ ಬಗ್ಗೆಯೇ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸತೀಶ್ ಅವರ ತತ್ವ ಸಿದ್ಧಾಂತಗಳು ಸಿದ್ದರಾಮಯ್ಯ ಅವರ ತತ್ವ ಸಿದ್ಧಾಂತಗಳಿಗೆ ಹೊಂದಾಣಿಕೆ ಇದೆ. ಹಾಗಾಗಿ ಅವರೇ ನಮ್ಮೆಲ್ಲರ ನಾಯಕತ್ವ ವಹಿಸಬೇಕು, ಪಕ್ಷ ನಾಯಕರನ್ನ ಮುನ್ನಡೆಸಲು ಅವರೇ ಸೂಕ್ತ ಅನ್ನೋ ರೀತಿ ಹೇಳಿದ್ದಾರೆ. ತಂದೆಯವರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥದ್ದು, ಕಾಂಗ್ರೆಸ್ ಜಾತ್ಯತೀತ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರೋದು. ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು. 2028 ಆದಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತನ ಇಟ್ಕೊಂಡು, ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಎಷ್ಟೊಂದು ಜನ ರಾಜಕಾರಣಿಗಳು ಇದ್ದಾರೆ ನಮ್ಮ ಪಕ್ಷದಲ್ಲಿ, ಬಹಳಷ್ಟು ಯುವ ರಾಜಕಾರಣಿಗಳಿದ್ದಾರೆ. ಸೊ ಅವ್ರನ್ನೆಲ್ಲ ಅವ್ರು ಲೀಡ್ ಮಾಡಲಿ, ಅವ್ರಿಗೆಲ್ಲರೂ ಮಾರ್ಗದರ್ಶನ ಕೊಡಲಿ ಅಂತ ಅಷ್ಟೇ ನಾನು. ಯತೀಂದ್ರ ಹೇಳಿಕೆಯಿಂದ ಡಿಕೆಶಿ ಮತ್ತು ಬಣ ಸಹ ಆಕ್ಟಿವ್ ಆಗಿದೆ. ಯತೀಂದ್ರ ಅವರ ಹೇಳಿಕೆ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಪಕ್ಷ ನಿಷ್ಠೆ ಹೈಕಮಾಂಡ್ ಅನ್ನೋ ವಿಚಾರ ಮಾತಾಡ್ತಾ ಇದ್ದು ರಾಹುಲ್ ಗಾಂಧಿ ಅವರನ್ನು ರಾಜ್ಯಕ್ಕೆ ಆಹ್ವಾನಿಸಿದ್ದಾರೆ. ನವೆಂಬರ್ 9ರಂದು ವಿಧುರಾಶ್ವತ್ಥದಲ್ಲಿ ನಡೆಯುವ ಗಾಂಧಿ ಶತಮಾನೋತ್ಸವಕ್ಕೆ ರಾಹುಲ್ಗೆ ಆಹ್ವಾನ ಕೊಟ್ಟಿದ್ದಾರೆ. ಒಂದು ವೇಳೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದರೆ ಅಲ್ಲೇ ಕ್ರಾಂತಿಯ ವಿಚಾರಗಳು ಚರ್ಚೆ ಆಗೋ ಸಾಧ್ಯತೆ ಇದೆಯಂತೆ.